BSc ಅಂದರೆ ಬೀಳ್ಸಲ್ಲ. ಇಂಟರ್ಸೆಪ್ಟರ್ಗೆ ಡೈರೆಕ್ಟ್ ಕಾಂಪಿಟೇಷನ್ ಆದಂಥ ಗಾಡಿ ಇವತ್ತು ನಮ್ಮ ಕಣ್ಣು ಮುಂದೆ ಇದೆ. ತುಂಬ ವರ್ಷದ ಲೆಗಸಿ ಇರೋವಂಥ BSA ಬ್ರ್ಯಾಂಡ್ನ ಗಾಡಿ ಇದು. BSA ಯಾವುದು ರಾಯಲ್ ಎನ್ಫೀಲ್ಡ ಜಾವನ? ಹೌದಾ, ಬೆಳ್ಳಿದೇನಾ? ಎಂಥ ಒಳ್ಳೆ ಬಾಸ್ ಪಡೆದಿದ್ದೀರಾ ನೀವು. ಹ್ಞೂ ಎಲ್ಲ ಆಗುತ್ತೆ. ಫಸ್ಟು BSAದು ಹಿಸ್ಟ್ರಿ ತಿಳ್ಕೊಳ್ಳೋಣ. BSA ಶುರುವಾಗಿದ್ದು 1861ರಲ್ಲಿ. ತುಂಬ ಹಳೆ ಬ್ರ್ಯಾಂಡು. ಕೆಲವೊಂದಷ್ಟು ಜನ ಗನ್ ಸ್ಮಿತ್ಸ್ಗಳು ಸೇರಿ ಈ ರೈಫಲ್ಸ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಇದವಾಗ ಗಾಡಿ ಬ್ರ್ಯಾಂಡ್ ಆಗಿರಲಿಲ್ಲ, ರೈಫಲ್ ಮಾಡ್ತಾ ಇದ್ದಿದ್ದಂಥ ಒಂದು ಬ್ರ್ಯಾಂಡ್ ಕಂಪನಿ. 1910ಕ್ಕೆ ಫಸ್ಟ್ BSA ಗಾಡಿ ಲಾಂಚ್ ಆಗುತ್ತೆ. 1914ರಲ್ಲಿ ದಿ ಗ್ರೇಟ್ ವಾರ್ ಏನಿದೆ ಅದಕ್ಕೆ ರೈಫಲ್ ಸಪ್ಲೈ, ಮೆಷಿನ್ ಗನ್ಗಳು, ಅದು ಬಿಟ್ಟರೆ ಗಾಡಿಗಳ ಸಪ್ಲೈನ ಮಾಡ್ತಾ ಇರ್ತಾರೆ. ಒಂದು ಜಮಾನದಲ್ಲಿ 4 ಗಾಡಿ ಸೇಲ್ ಆದರೆ ಅದರಲ್ಲಿ 1 ಗಾಡಿ BSA ಆಗಿರ್ತಿತ್ತಂತೆ. ನಾನು ನಮ್ಮ ದೇಶದ ಮಾತಾಡ್ತಾ ಇಲ್ಲ, ನಾನು ನಮ್ಮ ದೇಶದಲ್ಲಿ ಗಾಡಿಗಳೆಲ್ಲ ಆ ಟೈಮಲ್ಲಿ ಬಂದೇ ಇರಲಿಲ್ಲ ಬಿಡಿ. ಈ ತಂಪಂತೂ ಇದೆ ಗುರು, ಚೆನ್ನಾಗಿದೆ. ಟುಕ್ 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 ಅಂತ ನಾನು ಹೇಳಿದ್ನಲ್ಲ, DB ಟೈಪ್ ತೆಗೆದುಬಿಟ್ರೆ ಇನ್ನೂ ಸಿಕ್ಕಾಪಟ್ಟೆ ಸೌಂಡ್ ಬರ್ತದೆ, ಚೆನ್ನಾಗಿರ್ತದೆ. ಎಲ್ಲೈತೆ ನಿಮ್ಮದು? ಓಹೋ, 55,000 ಓಡಿಸಿದ್ದೀರಾ? ನಿಮ್ಗೆ ಎಷ್ಟು ವರ್ಷ ಈಗ? ಅಯ್ಯಪ್ಪ, ಹೆಂಗೆ ಮತ್ತೆ ನಮ್ಗೆ 64 ಈಗಲೇ ನಡಾನು ಬರ್ತದೆ ಸ್ವಲ್ಪ ದೂರ ಹೋಗಿ ಬರೋಕ್ಕೆ. ಆ ಬ್ರ್ಯಾಂಡ್ ಲೋಗೋ ಎಲ್ಲೋ ಬೇರೆ ದೇಶದಿಂದ ಬರ್ತಿದೆ ಅಂತ ಈ ಗಾಡಿಗೆ ಹಾಕೋದಕ್ಕೆ. ಶ್ರೀ ಜೈನ್ ಮೊಬೈಲ್ಸಲ್ಲಿ ಈ ಗಾಡಿ ನಿಮಗೆ ಟೆಸ್ಟ್ ರೈಡ್ಗೆ ಅವೈಲಬಲ್ ಇದೆ. ನನ್ನ ಕರೆದಿದ್ರು, ಹೋಗಿದ್ದೆ, ಲಾಂಚ್ ಮಾಡಿದ್ವಿ, ಚೆನ್ನಾಗಿತ್ತು. ಜಾವಾ ಬಗ್ಗೆ ಕಾಳಜಿ ಇರೋ ತುಂಬ ಜನ ಬಂದಿದ್ದರು. BSA ಗಾಡಿಗಳು ನೋಡೋಕೆ ಬಂದಿದ್ದರು ತುಂಬ ಜನ. ಇಂಜಿನ್ ಬಗ್ಗೆ ಮಾತಾಡ್ಬಿಡೋಣ ಸೀದಾ. ಸಿಂಗಲ್ ಸಿಲಿಂಡರ್ 652cc ಲಿಕ್ವಿಡ್ ಕೂಲ್ಡ್ 4 ಸ್ಟ್ರೋಕ್ ಇಂಜಿನ್ ಬರುತ್ತೆ. 45.6 ಹಾರ್ಸ್ ಪವರ್ ಬರುತ್ತೆ. ಟಾರ್ಕ್ ಬಂದು 55 ನ್ಯೂಟನ್ ಮೀಟರ್ ಇದೆ ಈ ಗಾಡೀಲಿ. ಸೊ ಆಲ್ಮೋಸ್ಟ್ ಈ ಗಾಡೀಲಿ ಏನು ಸ್ಟ್ಯಾಂಡ್ಸ್ ಇದೆ ಇದನ್ನೆಲ್ಲ ಹಳೆ BSA ನಾನು ನೋಡಿಕೊಂಡೇ ಮಾಡಿರೋದು. ತುಂಬ ಜನಕ್ಕೆ ಈ BSA ಬ್ರ್ಯಾಂಡ್ ಅನ್ನೋದೇ ಗೊತ್ತಿಲ್ಲ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನನಗೂ ಗೊತ್ತಿರಲಿಲ್ಲ. ನಾನು ಯಾವಾಗ ಈ ಹಳೆ ಗಾಡಿಗಳ ಶೋಧನೆಯನ್ನು ಶುರು ಮಾಡ್ತೀನಿ ಆವಾಗ ಈ ಹೆಸರು ಕಾಮನ್ನಾಗಿ ಕಾಣ್ತಾ ಬರುತ್ತೆ. ಹೆಡ್ಲೈಟ್ ನೋಡ್ತಾ ಬಂದರೆ ನಿಮಗೆ ಹ್ಯಾಲೋಜನ್ ಹೆಡ್ಲೈಟ್ ಸಿಗ್ತಾಯಿದೆ. ಯಾಕೆ ಇದನ್ನು LED ಕೊಡಲಿಲ್ಲ ಅನ್ನೋದೊಂದು ನನಗೊಂದು ಕ್ವಶನ್ ಇದೆ. ಇಂಡಿಕೇಟರ್ ಮಾತ್ರ ನಿಮಗೆ LEDಗಳು ಕೊಟ್ಬಿಟ್ಟವ್ರೆ. ತುಂಬ ಸ್ಲೀಕಾಗಿ ಚಿಕ್ಕದಾಗಿದೆ, ಚೆನ್ನಾಗಿ ಕಾಣುತ್ತೆ ಈ ಗಾಡಿಗೆ. ಬೇಸಿಕಲಿ ರೆಟ್ರೋ ಫೀಲ್ ಕೊಡೋದಕ್ಕೆ ನಿಮಗೆ ಈ ಗಾಡಿಗಳನ್ನ ಪರಿಚಯ ಮಾಡ್ತಾ ಇದ್ದಾರೆ ನಮ್ಮ ದೇಶಕ್ಕೆ. ಆಲ್ಮೋಸ್ಟ್ ಮೆಟಲ್ ಎಲಿಮೆಂಟ್ಸ್ ಈ ಗಾಡೀಲಿ ಬರೋದು. ನೀವು ಮಡ್ಗಾರ್ಡಿಂದ ಹಿಡಿದು ಚೆಕ್ ಮಾಡ್ತಾ ಬಂದರೆ ನನ್ನ ಮಾತು ವಾಪಸ್ ತಗೋತೀನಿ. ಇದು ಪ್ಲಾಸ್ಟಿಕ್ಕು, ಫೈಬರು, ಇದು ಮೆಟಲ್ಲು. 4 ಪ್ರೊಟೆಕ್ಟಿಂಗ್ ಕವರ್ಸ್ ಏನಿದೆ ಮೆಟಲ್ಲು, ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಇದೆ ಈ ಗಾಡೀಲಿ. ಯಾಕೆ ನಾನು ಈ ಗಾಡಿ ತಂದಾಗ ಇಂಟರ್ಸೆಪ್ಟರ್ GT ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತಂದರೆ ಅವರೇ ಆಲ್ರೆಡಿ ಮೆನ್ಷನ್ ಮಾಡಿಬಿಟ್ಟವ್ರೆ, ಇದು GT ಹಾಗೂ ಇಂಟರ್ಸೆಪ್ಟರ್ಗೆ ಕಾಂಪಿಟೇಷನ್ ಆಗಿ ನಾವು ಗಾಡಿ ಬಿಟ್ಟಿರೋದು ಅಂತ ಅವರೇ ಹೇಳ್ತಾ ಇದ್ದಾರೆ. ಪವರ್ ಫಿಗರ್ಸು ಕಡಿಮೆ ಇದೆ, 2 BHP ಏನೋ ಕಡಿಮೆ ಸಿಗುತ್ತೆ. ಟಾರ್ಕ್ ಬಂದು ಕಂಪೇರಬಲಿ ಜಾಸ್ತಿ ಇದೆ. 650cc ಸಿಂಗಲ್ ಸಿಲಿಂಡರ್ ಅಂತ ಕೇಳಿದ ತಕ್ಷಣ ಶಾಕು. ಹಿಂಗೂ ಸಾಧ್ಯನಾ ಗುರು? 650cc ಸಿಂಗಲ್ ಸಿಲಿಂಡರು ಹೆಂಗೆ ಮ್ಯಾನೇಜ್ ಮಾಡ್ತಾರೆ ವೈಬ್ರೇಷನ್ಸ್ ಎಲ್ಲ ಅಂತ ನನ್ನ ತಲೆ ಒಳಗೆ ಯಾವಾಗಲೂ ಕೊರಿತಾ ಇದೆ, ಈಗಲೂ ಕೊರಿತಾ ಇದೆ ಆ ಪ್ರಶ್ನೆ. ಸೊ ಆ ಪ್ರಶ್ನೆಗೆ ಆನ್ಸರ್ ಸಿಗಲಿ ಅನ್ನೋದಕ್ಕೆ ಈ ಗಾಡಿನ ಇವತ್ತು ರಿವ್ಯೂಗೆ ಅಂತ ಎತ್ಕೊಂಡು ಬಂದಿದ್ದೀವಿ ಅಷ್ಟೇ. ಓಡ್ಸೋಕ್ಕೆ, ಮನೇಲಿ ನಿಲ್ಸಕ್ಕ. ಕೆಲವ್ರು ಗಾಡಿ ತಗೊಂಡು ಮನೇಲಿ ನಿಲ್ಸ್ಕೊಂತಾರಲ್ಲ, ಸುಮ್ಮನೆ ಅವ್ರಿಗೇನು ಹೇಳ್ತೀರಾ? ನಾವೆಲ್ಲ 6 ತಿಂಗಳಿಗೆ ತಗೋ. ಕೆಳಗೆ ಒಂದು ಸತಿ, ಮೇಲೆ ಒಂದು ಸತಿ, ಈ ಸೈಡ್ ಒಂದು ಸತಿ ಅಷ್ಟೇ. ಯಾರು ಬೇಕಾದ್ರೆ ಬಿಚ್ಕೊಂಡು ಹೊಟ್ಟೋಗ್ಬೋದು ಗೊತ್ತಿರೋರು. ಈಗ ಆ ಕಡೆ ಡಿಸ್ಕ್ ಬ್ರೇಕ್ ಇದೆ, ಬ್ರೇಕ್ ಫ್ಲೂಯಿಡ್ ಈ ಕಡೆ ಕೊಟ್ಟಿದ್ದಾನೆ. ನೈಸ್. ಅಂದರೆ ಹಿಡನ್ ಮಾಡೋದಕ್ಕೆ ಒಳಗಡೆ ಹೈಡ್ ಮಾಡಿದರೆ ಒಂದು ಒಳ್ಳೆಯದೇ ಅಂತಲೇ ಹೇಳ್ಬೋದು. ಇಲ್ಲಿ ನಿಮಗೆ ಫಿಲ್ಟರ್ ಬಾಕ್ಸ್ ಇದೆ. ಟೈಪ್ಸ್ ಆಫ್ ಗಾಡಿಗಳು ಯಾರೋ ಎಜುಕೇಷನ್ ಇಲ್ಲದೇ ಇರೋ ಅಂಥ
ಡಬ್ಬ ನನ್ನ ಮಕ್ಕಳು ಮಾತಾಡಬೇಕಷ್ಟೇ. ಇದರಲ್ಲಿ ಅದಿಲ್ಲ ಇದಿಲ್ಲ, ಡಿಸ್ಪ್ಲೇ ಇಲ್ಲ, ಹಂಗಿಲ್ಲ ಹಿಂಗಿಲ್ಲ, ಹಂಗೆಲ್ಲ ಇರೋಕ್ಕೆ ಸಾಧ್ಯ ಇಲ್ಲ. ಕ್ಲಾಸಿಕ್ ಗಾಡಿಗಳಲ್ಲಿ ಯಾವಾಗಲೂ ಅವೆಲ್ಲ ಟಾರ್ಕ್ ಮಿಷಿನ್ಸ್ ಆಗಿರುತ್ತೆ. ಯಾವುದೇ ಕಾರಣಕ್ಕೂ ಅವು ನಿಮಗೆ ಟಾಪ್ ಸ್ಪೀಡ್ ಹೊಡಿಯೋಕ್ಕೆ ನಿಮ್ಗೆ ಅರ್ಗನಾಮಿಕ್ಸ್ ಇರೋಲ್ಲ ನೋಡಿ. ಈ ಥರ ಗಾಡಿಗಳು, ಆ ಥರ ಗಾಡಿಗಳು ಅದೇ ಬೇರೆ ಲೆಕ್ಕ. ಒಂದು ಸೈಡ್ ಆಯಿತು, ಎರಡನೇ ಸೈಡ್ ಆಯಿತು, ಮೂರನೇ ಸೈಡ್ ಆಯಿತು. ಗಾಡಿಗಳು ಏನು ಪರ್ಪಸಿಗೆ ಮಾಡಿರೋದು ಅದು ಫಸ್ಟು ನಮ್ಮ ಮೈಂಡಲ್ಲಿ ಇರಬೇಕು. ಪರ್ಸ್ನಲಿ ನಾನು ಟಾರ್ಕ್ ಮೆಷಿನ್ಸ್ ಲವರು. ಓಕೆ, ನನಗೆ BHP ಅಷ್ಟು ಮ್ಯಾಟ್ರ್ ಆಗೋಲ್ಲ. ನನಗೆ ಮೇಯ್ನ್ಲಿ ಟಾರ್ಕ್ ಬೇಕು. ಟಾರ್ಕ್ ಅಂದರೆ ಗ್ರೇಟ್ ಪುಲ್ ಅಂತೇಳಿ ಅರ್ಥ. ನೀವು ಎಕ್ಸ್ಲೇಟರ್ ಹಿಂಗೆ ಕೊಟ್ಟ ತಕ್ಷಣ ಅದು ಕಿತ್ತರ್ಕೊಂಡು ಹೋಗಬೇಕು, ಪುಲ್ ಕೊಡಬೇಕು, ಅದು ಟಾರ್ಕು. BHP ಅಂತಂದರೆ ವಿಚ್ ಈಸ್ ಆಲ್ ಪವರು. ಎಷ್ಟು ನಾನು ಟಾಪ್ ಸ್ಪೀಡ್ ಹೊಡೆದೆ, ಎಷ್ಟು ಸೆಕೆಂಡ್ಸಲ್ಲಿ ಇಮಿಡಿಯೇಟ್ ಗಾಡಿ ರೀಚ್ ಆಯಿತು ಅದು. ಕಡೆ ಅಡ್ಜಸ್ಟೇಬಲ್ ಸಸ್ಪೆನ್ಷನ್ ಕೊಟ್ಟಿದ್ದಾನೆ, ಗ್ಯಾಸ್ ಚಾರ್ಜ್ಡ್ ಅಲ್ಲ, ನಾರ್ಮಲ್ ಸಸ್ಪೆನ್ಷನ್ ಇದು ಹಿಂದೆಗಡೆ ಇರೋದು. ನಿಮಗೆ ಚೈನ್ ಬಂದು ರೈಟ್ ಸೈಡಲ್ಲಿದೆ ಈ ಗಾಡಿಗೆ, ಡಿಸ್ಕ್ ಬ್ರೇಕ್ ಬಂದು ಲೆಫ್ಟ್ ಸೈಡಲ್ಲಿ ಕೊಟ್ಟಿದ್ದಾರೆ. ನಿಮ್ಮದು ಚೆನ್ನೈ? ಹಾಂ 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 ಹಾಂ, ಸರಿ ಸರಿ. ಹೆಂಗ್ಸ್ರು ಕರ್ಕೊಂಡು ಹೋಯ್ತೀರೇನು? ಒಬ್ಬೊಬ್ಬರೇ ಬರಲ್ವಾ? ಇಷ್ಟು ಚಿಕ್ಕ ಹೆಡ್ಡಲ್ಲಿ 652cc ಸಿಲಿಂಡರ್ನ ಹೆಂಗಪ್ಪ ಕೂರಿಸಿದ್ರು? ಈ ಗಾಡಿಗೆ ಟ್ವಿನ್ ಸ್ಪಾರ್ಕ್ ಪ್ಲಗ್ ಇರೋದು ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆಯಾ? ಇದೊಂದು ಅಲ್ಲಿ ಒಳಗಡೆ ಬಂದಿದೆ. ಬೇರೆ ದೇಶದಲ್ಲಿ ಇದಾಗಲೇ 2 ವರ್ಷ ಮುಂಚೆಯಿಂದನೂ ರನ್ನಿಂಗಲ್ಲಿ ಇದೆಯಂತೆ, ಟೆಸ್ಟಿಂಗು ರನ್ನಿಂಗು ಎಲ್ಲ ಆಗಿರೋ ಗಾಡಿ ಅಂತೆ. ಮುಂದೆ ನಮ್ಮ ಇಂಡಿಯನ್ ರೋಡಿಗೆ ಬಂದ ಮೇಲೆ ಏನು ಕತೆ ಆಗುತ್ತೆ ಅನ್ನೋದನ್ನು ಅದು ಮುಂದೆ ನಾವು ಚೆಕ್ ಮಾಡ್ಕೋಬೇಕು. ಇಶ್ಯೂಸೇ ಇಲ್ಲದೆ ಇರೋ ಅಂಥ ಬ್ರ್ಯಾಂಡ್ ಯಾವ್ದಾನ ಇದೆಯಾ? ನಾನೇ ಇಲ್ಲ. 100 ಗಾಡಿ ಸೇಲ್ ಮಾಡಿದ್ರೆ 10 ಗಾಡೀಲಿ ಇಶ್ಯೂಸ್ ಬಂದೇ ಬರಬೇಕು. ಅದು ಬಿಟ್ಟು KTM ಸರಿ ಇಲ್ಲ, ಬರೀ ರಾಯಲ್ ಎನ್ಫೀಲ್ಡ್ ಸರಿ ಇಲ್ಲ, ಬರೀ ಜಾವಾ ಸರಿ ಇಲ್ಲ ಹೇಳ್ಕೊಂಡು ಓಡಾಡಿದ್ರೆ ಅದು ತಪ್ಪಾಗುತ್ತೆ. ಆ ಚಾಸಿ ಡಿಸೈನ್ ನೀವು ನೋಡ್ತಾ ಇದ್ರೆ, ಈ ಚಾಸಿ ಕಂಪ್ಲೀಟಾಗಿ ಡಿಸೈನ್ ಆಗಿರೋದು UK-ಲಿ. ರೋಡ್ ಕಿಂಗ್ ಒಂದು 20ರಿಂದ 25 ಒಳಗೆ. ಮ್ಯಾಜಿಕ್ಕಿರೋದಲ್ಲ ಗುರು, ಇಲ್ಲಿ ಬ್ರೆಂಬೋ ಬ್ರೇಕ್ ಪ್ಯಾಡ್ಸು ಇದರಲ್ಲಿ ಇರೋದು ಸಿಂಟರ್ಡು. ಪಿರೇಲಿ ಟೈರ್ಸ್ ಕೊಟ್ಟಿದ್ದಾರೆ ಇದಕ್ಕೆ. 190/18 ಇಂಚ್ ವೀಲು ಫ್ರಂಟಲ್ಲಿ. ಈ ಪ್ಯಾಟ್ರನ್ ಏನು ನೋಡ್ತಾ ಇದ್ದೀರಲ್ಲ, ಈ ಪ್ಯಾಟ್ರನ್ನು ನನಗೆ ಫಸ್ಟ್ ಬ್ಯಾಚಲ್ಲಿ ಬಂದಂಥ ಇಂಟರ್ಸೆಪ್ಟರ್ GT ಒಳಗಡೆ ಕಾಣಿಸಿತ್ತು. ಆಲ್ಮೋಸ್ಟ್ ಸಿಮಿಲರ್ ಅಂತ ಅನ್ನಿಸ್ತಾ. ಈ ಟೈರ್ಸ್ ಎಲ್ಲ ಕ್ಲೋಸ್ ಟು 7,000-8,000, ಹಿಂದೆಗಡೆ ಒಂದು 10,000 ಮೇಲೆ, 10-12,000 ಮೇಲೆ ಇರುತ್ತೆ. ಯೂಟ್ಯೂಬಲ್ಲಿ ಕಾಸು, ಇನ್ಸ್ಟಾಗ್ರಾಮಲ್ಲಿ ಕಾಸಿಲ್ಲ. ಬ್ರೇಕ್ ಪ್ಯಾಡ್ಸ್ ಎಲ್ಲ ಆಲ್ಮೋಸ್ಟ್ ಸ್ವಲ್ಪ ಕಾಸ್ಟ್ಲಿ. ನಿಮಗೆ 4,000 ರೂಪಾಯಿ 4,500 ರೂಪಾಯಿ ಒಂದೊಂದು ಪೇರಿಗೆ ಬೀಳುತ್ತಂತೆ. ಇದು ಬ್ರೆಂಬೋ ಅಲ್ವಾ, ಕೊಡಲೇಬೇಕು. ಬ್ರೇಕ್ ಕೂಡ ಸಿಕ್ಕಾಪಟ್ಟೆ ಚೆನ್ನಾಗೈತೆ ಗುರು. ಒಂದು ಡಿಸ್ಪ್ಲೇ ಕಾಣಿಸ್ತಾ ಇದೆ, ಅಲ್ಲಿ ಬರೀ ಇಂಡಿಕೇಷನ್ಸಿಗೆ ಮಾತ್ರ ನೋಡಿ. ಸೈಡ್ ಸ್ಟ್ಯಾಂಡು, ನ್ಯೂಟ್ರಲ್ಲು ಎಲ್ಲ, ABS ಎಲ್ಲನೂ ಕಾಣುತ್ತಲ್ಲಿ. ಬರೀ ಇಂಡಿಕೇಷನ್ಸಿಗೆ ಮಾತ್ರ, ಬೇರೆ ಏನೂ ಇಲ್ಲ. ಕನೆಕ್ಟಿವಿಟಿ ಏನೂ ಬಂದಿಲ್ಲ ಈ ಗಾಡಿಗೆ. ಬ್ಲೂಟೂತ್ ಎಲ್ಲ 200ವರೆಗೂ ಟಾಪ್ ಸ್ಪೀಡು. ಒಳಗಡೆ ಮೈಲ್ಸ್ ಪರ್ ಅವರು ಕೊಟ್ಟಿದ್ದಾರೆ. ಹಿಂಗೆ ಬಂದು ಹಿಂಗೆ ಹೋಯ್ತದೆ. ಇಲ್ಲಿ ಫ್ಯೂಯಲ್ ಗೇಜು, ಈ ಲೈವ್ ಬಟನ್ ಏನು ಕೊಟ್ಟಿದ್ದಾರೆ ಅದನ್ನು ಯೂಸ್ ಮಾಡಿಕೊಂಡು ನೀವು ಇಲ್ಲಿ ಚೇಂಜ್ ಮಾಡ್ಕೋಬೋದು. ಟ್ರಿಪ್ ಎ, ಓಡೋ, ಟ್ರಿಪ್ ಎ, ಟ್ರಿಪ್ ಬಿ, 3 ಏನೂ ಇಲ್ಲ. ಇನ್ನು ಸೀಟ್ ಹೈಟು 782 mm ಬರುತ್ತೆ. ಒಂದು ಸತಿ ಕೂತ್ಕೊಂಡು ಚೆಕ್ ಮಾಡೋಣ ತಡೀರಿ. ಅಂದರೆ ನನ್ನ ಪ್ರಕಾರ 5'8" ಫ್ಲ್ಯಾಟ್ ಫುಟ್ ಆಗುತ್ತೆ ಈ ಗಾಡಿ. ಅದಕ್ಕಿಂತ ಕೆಳಗಡೆ ಒಂಚೂರು ಟೋನ ರೈಸ್ ಮಾಡಬೇಕಾಗತ್ತೆ. ಈ ಸೈಡಿಗೆ ಬಂದುಬಿಟ್ರೆ ಅಲ್ಲಿ ಫುಲ್ ಸ್ಕ್ರೀನ್ ಕ್ರಿಸ್ಟಾಪ ಏನೂ ಇಲ್ಲ. ಇಲ್ಲಿ ಕ್ರ್ಯಾಶ್ ಗಾರ್ಡ್ ಒಂದು ಹಾಕಿದ್ದಾರೆ, ಚಿಕ್ಕದಾಗಿದೆ. ಇದು ಟ್ಯಾಂಕನ್ನು ತಡೆಯುತ್ತೆ ಅಂತೇನಾದ್ರು ಅಂದ್ಕೊಂಡಿದ್ರೆ ಸ್ವಲ್ಪ ಕಷ್ಟದಲ್ಲಿ. ಇಲ್ಲಿ ಒಂದು ಅಜೀಬಾಗಿ ಏನೋ ಕೊಟ್ಬಿಟ್ಟು ಅವ್ರಿಗೂ, ಇಲ್ಲಿ ಕನೆಕ್ಟ್ ಮಾಡ್ತೀವಲ್ಲ ಚಾರ್ಜರ್ ತಪ್ಪುದು, ಅದನ್ನು ಕೊಟ್ಟವ್ರೆ. ಇಯರ್ ಗೀರ್ ಹೊಡ್ಕೊಳ್ಳೋಕ್ಕೇನೋ ಈಸಿ ಆಯ್ತದೆ ಅಂತ ಅಷ್ಟೇ. ಈ ಕಡೆನೂ ಬ್ರೆಂಬೋ ಬ್ರೇಕ್ ಪ್ಯಾಡ್ಸ್ ನೋಡ್ತಾ ಇದ್ದೀರಾ. ನೀವು ಆಸ್ತಿ ಮಾಡಿಕ್ಬಿಟ್ಟಿರ್ತೀರಪ್ಪ, ಈಗ ನಿಮ್ಮ ಮಕ್ಕಳು ಅನುಭವಿಸ್ಬೇಕು. ಅವಾಗ ಕೆಲವರು ನಮ್ಮಪ್ಪಂಗೆ ನಾನೇ ಊಟಿರೋದು ಅಂತಾರೆ. ನೀವೇನು ಹೇಳ್ತಿರೋದಕ್ಕೆ?
ಒಂದು ಮಾತು ಹೇಳಿ, ನೀವು ದುಡ್ದಿರೋ ದುಡ್ಡಲ್ಲಿ ಮಜಾ ಮಾಡೋದಕ್ಕೂ ನಿಮ್ಮ ತಂದೆ ತಾಯಿ ಮಾಡಿರೋ ದುಡ್ಡಲ್ಲಿ ಮಜಾ ಮಾಡೋದಕ್ಕೂ ಡಿಫ್ರೆನ್ಸ್ ಏನು? ಡಿಫ್ರೆನ್ಸ್ ಅವ್ರವ್ರ ಕಷ್ಟ ನನ್ನ ಹೊಟ್ಟೆಗೆ ನಾನೇ ಊಟ ಮಾಡಬೇಕು. ಹಾಂ, ನೀವು ಊಟ ಮಾಡಿ ನನ್ನ ಮಗ ಊಟ ಮಾಡೋದು ನನ್ನ ಹೊಟ್ಟೆಗೆ ತುಂಬಲ್ಲ. ಒಂದು ಫ್ಯಾಕ್ಟ್ರಿಗೆ ಮಾಡಿದ್ರೆ 60,000 ಕೊಡಬೇಕು, ಅಷ್ಟು ಓದಿಸಿಲ್ವಾ? ಹಾಂ, ಓದಿಸಿಲ್ವಾ ಮತ್ತೆ? ಓದಿಸಿ ಇನ್ನೇನು ಆಸ್ತಿ ಮಾಡಬೇಕು ನಿಮಗೆ? ಹೌದು, ನೀರಿರು ಅಷ್ಟೇ. ಮ್ಯಾಜಿಕ್ ನಂಬರ್ 2 ಅಲ್ಲ 3 ಫಸ್ಟ್ ತೆಗೀರಿ, ಸೈಡ್ ತೆಗೀರಿ, ಎತ್ಕೊಂಡು ಹೊಟ್ಟೋಗಿ. ಇಲ್ಲಿದೆ ಸೀನು ಮೇಯ್ನು. ಏನು ಇಂಜಿನ್ಗೆ ಆಯಿಲ್ ಹಾಕೋದು ಇಲ್ಲಿ ಸುಟ್ಟೋಯ್ತಾಯ್ತಾ ಇದು. ನೀವು ಇಂಜಿನ್ ಆಯಿಲ್ ಹಾಕಬೇಕು ಅಂತಂದರೆ ಗಾಡಿಗೆ ಇಲ್ಲೇ ಹಾಕಬೇಕು. 2 ಲೀಟ್ರ 2.5 ಲೀಟ್ರ ಏನೋ ಹತ್ತತ್ರ ಇದು 2.25 ಲೀಟ್ರ್ ಇರಬೇಕು. ಡಿಪ್ ಸ್ಟಿಕ್ಕು ಇಲ್ಲೇ ಇದೆ ನೋಡಿ. ಮಿನಿಮಮ್ ಮ್ಯಾಕ್ಸಿಮಮ್ ಕೂಲಾಗಿದ್ದಾಗ ಚೆಕ್ ಮಾಡ್ಕೋಬೇಕು. ಇದನ್ನು ಈಗೆಲ್ಲ ಚೆಕ್ ಮಾಡೋದು. ಇಲ್ಲಿ ಸೀಟ್ ತೆಗಿಯವ, ಸೌಂಡ್ ಬರಬೇಕು. ಈಗ ಸೀಟ್ನ ತೆಗೆದು ತೋರಿಸ್ಬಿಡವ ನಿಮಗೆ. ಫುಲ್ ಕ್ಲೀನ್ ಡಿಸೈನ್, ಗೀಸಿ ಎಲ್ಲ ಏನೂ ಕಾಣಲ್ಲ ಇಲ್ಲಿ ನಿಮಗೆ. ಪೆಟ್ರೋಲ್ ಕ್ಯಾಪು ಸೆಂಟ್ರಿಗಿಲ್ಲ, ಸೈಡ್ಗೆ ಇಟ್ಬಿಟ್ಟವ್ರೆ. 390 to 4,10,000 ಒಳಗೆ ಬರುತ್ತೆ ಇದ್ರ ಪ್ರೈಸಿಂಗು. ಇನ್ನೂ ಹೈಯರ್ ಮಾಡಲ್ಗೆ ಹೋಗ್ತೀನಿ ಅಂತಂದರೆ 420+ ಕೂಡ ಆಗುತ್ತೆ. ಅಷ್ಟಕ್ಕೆ ಈ ಗಾಡಿ ತಗೋತಾರ? ಫಸ್ಟ್ ಆಫ್ ಆಲ್ ಅವರು ಈ ಫಸ್ಟ್ ಬ್ರ್ಯಾಂಡ್ನ ಇಂಟ್ರಡ್ಯೂಸ್ ಮಾಡಬೇಕಾದ್ರೆ ನನ್ನ ಪ್ರಕಾರ ಕಾಸ್ಟ್ ರಿಡಕ್ಷನ್ ಆಗಬೇಕಾಗಿತ್ತು. ಕಡಿಮೆ ಕಾಸಲ್ಲಿ ಈ ಗಾಡಿಗಳನ್ನ ಕೊಟ್ಟಿದ್ದು, ಸ್ವಲ್ಪ ದಿನ ಈ ಗಾಡಿಗಳನ್ನ ತೊಗೊಂಡ ಮೇಲೆ, ಅಲ್ಲ ಎಲ್ಲ ಅದೇನೆ, ಸ್ವಲ್ಪ ದಿನ ಈ ಗಾಡಿಗಳನ್ನ ತೊಗೊಂಡ ಮೇಲೆ ಏಕ್ದಮ್ ಪ್ರೈಸ್ಗಳನ್ನ ಇನ್ಕ್ರೀಸ್ ಮಾಡ್ತಾ ಬರ್ತಾರೆ. ಸೊ ಆವಾಗ ಈ ಗಾಡಿಗಳು ಮಾರ್ಕೆಟಲ್ಲಿ ಉಳಿತವೆ. ಬಂದಾಗಲೇ 4 ಲಕ್ಷ 10,000 20,000 ಅಂದ್ಬಿಟ್ರೆ, ಆಲ್ರೆಡಿ ರೋಡಲ್ಲಿ ರನ್ ಆಗ್ತಾ ಇರೋಂಥ ಗಾಡಿಗಳು, ಟೆಸ್ಟೆಡ್ ಸಕ್ಸಸ್ಫುಲಿ ಆಗಿರೋಂಥ ಇರುವಾಗ ಇದು ಕಾಂಪಿಟೇಷನಲ್ಲಿ ನಿಲ್ಲಬೇಕಾಗತ್ತೆ. ಅದು ಸ್ವಲ್ಪ ಕಷ್ಟ ಅಂತ ನನಗೆ ಅನ್ನಿಸ್ತಾ ಇದೆ ಪ್ರೈಸಿಂಗ್ ನೋಡಿದ ಮೇಲೆ. ಬ್ರಿಟಿಷ್ ಅವ್ರದ್ದಿದು ಪ್ಯಾರಲಲ್ ಟ್ವಿನ್ನಷ್ಟು ರಿಫೈನ್ಮೆಂಟ್ ಇಲ್ಲ, ಬಟ್ ರಿಫೈನ್ ಆಗೇ ಇದೆ ಅಂತ. ನಾಯ್ಸಿ ಇಂಜಿನ್ ಅಲ್ಲ ಇದು. ಆ್ಯಡೆಡ್ ಅಡ್ವಾಂಟೇಜ್ ಏನಾಗುತ್ತೆ ಈ ಗಾಡಿಗೆ ಅಂತಂದರೆ, ಇವರು ಲಿಕ್ವಿಡ್ ಕೂಲ್ಡ್ ಮಾಡಿಬಿಟ್ಟವ್ರೆ ಈ ಗಾಡಿನ. ನಮ್ಮದೆಲ್ಲ ಇಂಟರ್ಸೆಪ್ಟರ್ GT ಎಲ್ಲ ಆಯಿಲ್ ಕೂಲ್ಡೇ ಬರೋದು. ಇದು ಲಿಕ್ವಿಡ್ ಕೂಲ್ಡ್ ಆಗಿರೋದ್ರಿಂದ ಒಂದು ಕೈ ಮೇಲೆ ಹೀಟಿಂಗ್ ಇಶ್ಯೂಸ್ ಪ್ರಾಬಬ್ಲಿ ಕಡಿಮೆ ಆಗ್ಬೋದು. ಹಾಂ, ಹೌದೌದು. ಹಾಂ ಹಾಂ, ಹೌದು ಬನ್ನಿ. ಹಾಂ ಹಾಂ, ಕ್ಲಬ್ ಹೋಗೋದು, ಹೋಟ್ಲು ಸುಮ್ಮನೆ ಇದು ಮಾಡೋದು, ಕಾರ್ನಾರ ಕೂಸ್ಕೋಗೋದು, ಗರ್ಲ್ ಫ್ರೆಂಡ್ನ ಅಂಥವ್ರಿಗೆಲ್ಲ ಹಾಕಿ. ಅವ್ರು ಏನಂದರೆ, ನೀವು ಹಂಗಂದ್ಬಿಟ್ರೆ ನಾವು ದುಡಿತಾ ಇದ್ದೀವಿ, ತಗೋತಾ ಇದ್ದೀವಿ. ಹ್ಞೂ, ಹಂಗೆ. ಹಾಂ ಹಾಂ, ನನಗೂ ಒಂದೂವರೆ ಲಕ್ಷ ಕೊಡ್ತಾರೆ. ಆ ಟಾರ್ಕ್ ಕಿಕ್ಕಿನಿದೆಯಲ್ಲ ಸಿಕ್ಕಾಬಟ್ಟೆ ಚೆನ್ನಾಗೈತೆ ಗುರು. ಅದು ಆರಾಮಾಗಿ ನುಗ್ಗಾಡಿಸ್ಬೋದು ಗುರು ಇದನ್ನು ಟ್ರಾಫಿಕಲ್ಲಿ, ಏನು ತೊಂದರೆ ಇಲ್ಲ. ನೋಡಿ, ಅರೌಂಡ್ ನಿಯರಿಂಗ್ ಟು 80 ನಿಮಗೆ ಆ ವೈಬ್ರೇಷನ್ ಅನ್ನೋದೊಂದು ಫೀಲ್ ಆಗ್ತಾ ಬರ್ತಾ ಇದೆ. ಸ್ವಲ್ಪ ವೈಬ್ರೇಷನ್ಸ್ ಅಂತೂ ಇದೆ. ಪರ್ಸ್ನಲಿ ನನಗೆ ಅಷ್ಟಾಗಿ ಅನ್ನಿಸ್ತಾ ಇಲ್ಲ. ಇದು ತುಂಬ ಜನ ಕಣ್ಣಿಗೆ ಕಾಣಂಗೆ ನಿಂತರೆ ನೋಡಬೇಕು ಅನ್ನೋ ಥರ ಇರೋಂಥ ಗಾಡಿ ಆಗುತ್ತೆ ಅಂತ ನನಗೆ ಅನ್ನಿಸ್ತಾ ಇಲ್ಲ ಇದು. ನನ್ನ ಪ್ರಕಾರ ಈ ಗಾಡಿನ ಫಸ್ಟ್ ನೋಡಿದ ತಕ್ಷಣ ಅನಿಸೋದು 650cc ಅಂತ ಫಸ್ಟ್ ಆಫ್ ಆಲ್ ಅನ್ಸೋದಿಲ್ಲ ನೋಡೋದಕ್ಕೆ. ಒಂದು 350cc ಇರ್ಬೋದು ಅನ್ನೋ ಒಂದು ಲೆಕ್ಕಾಚಾರ. ನಿಮಗೇನು ಅನಿಸುತ್ತೆ? ಈ ಗಾಡಿ ಟ್ರಾಫಿಕಲ್ಲೋ ಎಲ್ಲಾದರೂ ನಿಂತರೆ ಜನ ಬಂದು ತಿರುಗಿ ನೋಡ್ತಾರ ಈ ಗಾಡಿನ? ತಿರುಗಿ ನೋಡೋಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಾ? ನನಗೆ ಕಮೆಂಟಲ್ಲಿ ತಿಳಿಸಿ. BSc ಅನ್ನೋ ಕತೆ. ನಿಮಗೆ ಆ BSc ಬಗ್ಗೆ ತಿಳ್ಕೊಂತ ಹೋದಾಗ ಈ BSc ವ್ಯಾಲ್ಯೂ ಏನು ಅನ್ನೋದನ್ನು ಅರಿವಾಗುತ್ತೆ. ಹಾಂ, ಹೌದು ಬನ್ನಿ, ಬರೋಣ ಹಂಗಾದ್ರೆ. ಹಿಂಗೆ ಓಡಿಸ್ತಾರೆ, ಇನ್ನೊಂದು 50,000 ಓಡಲಿ. ನೀವು ಇನ್ನೊಂದು 50 ವರ್ಷ ಓಡಿ. ಹಾಂ, ಇನ್ನೊಂದು ಜಾಸ್ತಿನೇ, 100 ಓಡಿ. ಹಳೆ BSc ಜೊತೆ ನಾನು ಆದಷ್ಟು ಬೇಗ ನಿಮಗೆ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ಬಿಡೋಣ.